ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನಾದರೂ ಸುಮಾರು 25 ರೂಪಾಯಿ ಏರಿಕೆ ಆಗ್ಬಿಟ್ರೆ, ಸರ್ಕಾರ ಇಲ್ಲ ಅಂತ ಹೇಳ್ತಾ ಇದೆ, ಆದರೆ ಒಂದು ಅಂದಾಜಿನ ಪ್ರಕಾರ ಅಷ್ಟು ಮಟ್ಟಿಗೆ ಏರಿಕೆ ಆಗಬಹುದು. ಯಾಕೆಂದರೆ ಕಚ್ಚಾ ತೈಲ ಮಾರುಕಟ್ಟೆನಲ್ಲಿ ಈಗಾಗಲೇ ಡಬಲ್ ಆಗಿದೆ ರೇಟ್. ಹಂಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರ 125 ರೂಪಾಯಿ ಪ್ರತಿ ಲೀಟರ್ ಆಗಬಹುದು ಅನ್ನೋ ಒಂದು ಅಂದಾಜು ಕೇಳಿ ಬರ್ತಾ ಇದೆ. ಒಂದು ರೀತಿ ಆಗೇನಾದರೂ ದರ ಏರಿಕೆ ಆದರೆ ಚುನಾವಣೆ ಬಳಿಕ ಏನಾಗ್ಬೋದು? ಮೊದಲಿಗೆ ಎಲ್ಲರಿಗೂ ಗೊತ್ತಿರೋಂಗೆ ನಾವೆಲ್ಲ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಕಾರು ಇರ್ಬೋದು, ಬೈಕ್ ಇರ್ಬೋದು, ಎಲ್ಲದು ಸಹಜವಾಗಿ ನಮ್ಮ ಓನ್ ವೆಹಿಕಲ್ಗಳಿಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಸಹಜವಾಗಿ ಅದರಿಂದ ಪ್ರಯಾಣ ದರ ಕೂಡ ಜಾಸ್ತಿ ಆಗುತ್ತೆ. ದರ ಏರಿಕೆ ಅಷ್ಟಕ್ಕೆ ಮಾತ್ರ ಸೀಮಿತನಾ? ಆಟೋಗಳದ್ದು ಪ್ರಯಾಣ ದರ ಏರಿಕೆ ಆಗೇ ಆಗುತ್ತೆ. ಅದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಆಗಿರ್ಬೋದು, ಎಲ್ಲ ಬಸ್ಗಳ ಒಂದು ಪ್ರಯಾಣ ದರ ಏರಿಕೆ ಆಗೋದು 100% ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಏನಾದರೂ ಪ್ರಯಾಣ ದರ ಅಷ್ಟೊಂದು ಪೆಟ್ರೋಲ್ ಮತ್ತು ಡೀಸೆಲ್ ರೇಟಲ್ಲಿ ಆ ಮಟ್ಟದ ಏರಿಕೆ ಕಂಡು ಬಂದರೆ ಅದರ ಒಂದು ದರ ಏರಿಕೆ ಆಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಜೊತೆಗೆ ಇದೊಂದು ರೀತಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಏನಂದರೆ ಒಂದು ರೀತಿ ನೀವೊಂದು ಡಾಮಿನೋಸ್ನಲ್ಲಿ ಒಂದು ಬಿಲ್ಲೆಯನ್ನು ನೀವು ಮುಟ್ಟಿದ್ರೆ ಒಂದು ಬಿದ್ದರೆ ಎಲ್ಲವುದು ಹೆಂಗೆ ಒಂದ್ರ ಪಕ್ಕ ಒಂದು ಪಕ್ಕ ಬೀಳ್ತಾ ಹೋಗುತ್ತೋ, ಅದೇ ರೀತಿ ಎಫೆಕ್ಟ್ಗಳು ಮತ್ತು ಆಫ್ಟರ್ ಎಫೆಕ್ಟ್ಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಸಹಜ. ಅಂದರೆ ಜನರ ಬಳಿ ಏನಾಗುತ್ತೆ, ಹಣದ ಉಳಿಕೆ ಕಡಿಮೆ ಆಗುತ್ತೆ. ಅಂದರೆ 100 ರೂಪಾಯಿ ಪೆಟ್ರೋಲಿಗೆ ಕೊಡ್ತಿದ್ದವರು 125 ರೂಪಾಯಿ ಕೊಟ್ಟರೆ ಅವರ ಒಂದು ಜಾಬ್ಗೆ 25 ರೂಪಾಯಿ ಎಕ್ಸ್ಟ್ರಾ ಹೊರೆ. ಆ ರೀತಿಯಾದಂಥ ಎಫೆಕ್ಟ್ಗಳು ಒಂದೆರಡದಲ್ಲ. ಹಂಗಾಗಿ ಈ ಅಗತ್ಯ ವಸ್ತುಗಳ ಖರೀದಿಗೆ ಏನಿರುತ್ತೆ ಅದಕ್ಕೆ ಒಂದು ತತ್ವಾರ ಎದುರಾಗಂಥ ಸಾಧ್ಯತೆ ಅತ್ಯಂತ ನಿಚ್ಚಳವಾಗಿರುತ್ತೆ. ಯಾವ ರೀತಿ ಅಂದರೆ ಹಣದುಬ್ಬರ, ಅದರಲ್ಲೂ ದೇಶದಲ್ಲಿ 5%ಕ್ಕೂ ಹೆಚ್ಚು ಹಣದುಬ್ಬರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಜನರ ಬಳಿ ಖರೀದಿ ಮಾಡೋದಕ್ಕೆ ಹಣ ಇಲ್ಲ, ಆದರೆ ಅಗತ್ಯ ವಸ್ತುಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಹಣದುಬ್ಬರ ಹೆಚ್ಚಾಗಿ ಅಗತ್ಯ ವಸ್ತುಗಳ ದರ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಂಡು ಬರುತ್ತೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ನಷ್ಟವನ್ನ ಅನುಭವಿಸ್ಬೇಕು. ಜೊತೆಗೆ ಇದು ಆಹಾರ ಉತ್ಪನ್ನಗಳ ಒಂದು ಉತ್ಪಾದನೆಗೂ ಕೂಡ ಹೊಡೆತ ಬೀಳುತ್ತೆ. ಯಾವ ರೀತಿ ಅಂದರೆ ಟ್ರ್ಯಾಕ್ಟರ್ಗಳನ್ನು ಚಾಲನೆ ಮಾಡಬೇಕು ಅಂದರೆ ಅದಕ್ಕೆ ಹಣ ಬೇಕು, ಪಂಪ್ಗಳಿಗೆ ಹಣ ಬೇಕು, ಕಟಾವುಗಳಿಗೆ ಅದಕ್ಕೂ ಕೂಡ ಒಂದು ರೀತಿಯಾದಂತಹ ಏನೊಂದು ಉಪಕರಣಗಳಿದಾವೆ, ಆ ಉಪಕರಣಗಳ ಖರೀದಿಗೂ ಕೂಡ ಒಂದು ಹಣ ಬೇಕಾಗುತ್ತೆ. ಜೊತೆನಲ್ಲೇನೆ ಈ ಒಂದು ಟ್ರ್ಯಾಕ್ಟರ್ ಇರ್ಬೋದು, ಪಂಪ್ಗಳಿರ್ಬೋದು, ಕಟಾವು ಸಾಧನಗಳಿರ್ಬೋದು, ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ನ ಬಳಕೆ ಮಾಡೋದು ಅತ್ಯಗತ್ಯ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಆಹಾರ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಏನೊಂದು ಕಬ್ಬಿನ ಉತ್ಪಾದನೆಗೆ ಅಥವಾ ಒಂದು ಭತ್ತದ ಉತ್ಪಾದನೆಗೆ 1 kg ಭತ್ತ ಉತ್ಪಾದನೆ, 1 ಕ್ವಿಂಟಾಲ್ ಭತ್ತ ಉತ್ಪಾದನೆಗೆ ಸರಿಸುಮಾರು 1,000 ರೂಪಾಯಿ ಆಗ್ತಿದೆ ಅಂತ ಆದರೆ ಅದೇ 1 ಕ್ವಿಂಟಾಲ್ ಭತ್ತ ಉತ್ಪಾದನೆಗೆ 1,250 ರೂಪಾಯಿ ಏರಿಕೆ ಆಗ್ಬೋದು. ಆಗ ಸಹಜವಾಗೇನೆ ಆ ಒಂದು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಕ್ಕೆ ಹೋಗ್ತಾರಲ್ಲ, ಅಂಥ ಸಂದರ್ಭದಲ್ಲೂ ಕೂಡ APMCಗಳಲ್ಲೂ ಅದರ ದರ ಏರಿಕೆ ಆಗುತ್ತೆ. APMCಯಿಂದ ಹಿಡಿದು ಏನೊಂದು ರಿಟೇಲ್ ಶಾಪ್ ಇರುತ್ತೆ ಅಲ್ಲಿವರೆಗೂ ಬರೋ ಆ ಚೈನ್ ಇರುತ್ತಲ್ಲ, ಆ ಚೈನಲ್ಲೂ ಕೂಡ ನಿಧಾನವಾಗಿ ದರ ಏರಿಕೆ ಆಗ್ತಾ ಬರುತ್ತೆ. 1 kg ಅಕ್ಕಿ 70 ರೂಪಾಯಿ 80 ರೂಪಾಯಿ ಇದ್ದಿದ್ದು ಅದು 100 ರೂಪಾಯಿ ಏರಿಕೆ ಆಗೋಂಥ ಸಾಧ್ಯತೆ. ಅಂದರೆ ಈ ದರ ಏರಿಕೆ ಅನ್ನೋದು ಪ್ರತಿ ಹಂತದಲ್ಲೂ ಹೊಡೆತ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಏನೊಂದು ಕೃಷಿ ಉತ್ಪನ್ನಗಳಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯಾದ ಉತ್ಪನ್ನಗಳಿರ್ಬೋದು, ಅದನ್ನ ಉತ್ಪಾದನೆ ಮಾಡಿ ಅದನ್ನ ಗ್ರಾಹಕರಿಗೆ ತಲುಪಿಸೋವರೆಗೂ ಒಂದು ಸಪ್ಲೈ ಚೈನ್ ಅಂತ ಇರುತ್ತಲ್ಲ, ಆ ಸಾಮಾನು ಸರಂಜಾಮುಗಳ ಸಾಗಣೆ ವೆಚ್ಚ ಏನಿರುತ್ತೆ ಅದು ಕೂಡ ವಿಪರೀತ ಏರಿಕೆ ಆಗ್ತಾ ಬರುತ್ತೆ. ಅಂದರೆ ಅದನ್ನ ಮಿನಿ ವ್ಯಾನ್ಗಳಲ್ಲಿರ್ಬೋದು, ಟ್ರಕ್ಗಳಲ್ಲಿರ್ಬೋದು, ಅದನ್ನು ಸಾಗಣೆ ಮಾಡಿ ಎಲ್ಲಿ ಉತ್ಪಾದನೆ ಆಗುತ್ತೋ ಉತ್ಪಾದನೆ ಆಗೋ ಹಂತದಿಂದ ಹಿಡಿದು ಗ್ರಾಹಕನಿಗೆ ತಲುಪೋವರೆಗೂ ಎಲ್ಲೆಲ್ಲಿ ಒಂದು ಸಾಗಣೆ ಮಾಡಬೇಕಾದಂಥ ಸನ್ನಿವೇಶ ಬರುತ್ತೋ ಅಲ್ಲೆಲ್ಲ ಕೂಡ ವಾಹನಕ್ಕೆ ಪೆಟ್ರೋಲ್ ಹಾಕ್ಲೇಬೇಕು, ಡೀಸೆಲ್ ಹಾಕ್ಲೇಬೇಕು. ಅಂಥ ಸಂದರ್ಭದಲ್ಲಿ ಸಾಮಾನು ಸರಂಜಾಮು ಸಾಗಣೆ ವೆಚ್ಚ ಏರಿಕೆ ಆಗುತ್ತೆ. ಹಂಗಾಗಿ ಅಗತ್ಯ ವಸ್ತುಗಳ ದರದಲ್ಲೂ ಕೂಡ ಏರಿಕೆ ಕಂಡು ಬರುತ್ತೆ. ಈ ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾವ್ಯಾವ ವಲಯಗಳಿಗೆ ಪ್ರಧಾನವಾಗಿ ಇದು ದರ ಏರಿಕೆಯಿಂದ ಹೊಡೆತ ಬೀಳುತ್ತೆ ಅಂದರೆ, ಮೊದಲಿಗೆ ಸಾರಿಗೆ ವಲಯ, ಅದು ಸರಕು ಸಾಗಣೆ ಇರ್ಬೋದು, ಮತ್ತೆ ಏನು ಜನರನ್ನ ಸಾಗಿಸುವಂತ ಒಂದು ಸಾರಿಗೆ ವ್ಯವಸ್ಥೆ ಇರ್ಬೋದು, ಅದಕ್ಕೆ ಹೊಡೆತ ಬೀಳುತ್ತೆ. ಜೊತೆಗೆ ಆಟೋಮೊಬೈಲ್ ವಲಯಕ್ಕೂ, ಯಾಕೆಂದ್ರೆ ಯಾವಾಗ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ, ಹೊಸ ವಾಹನ ಖರೀದಿಗೆ ಜನ ಹಿಂದೇಟ್ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲ ಅಂದರೂ ತಕ್ಕ ಮಟ್ಟಿಗೆ ಆ ಒಂದು ಹೊಡೆತ ಬೀಳುತ್ತೆ. ಜನ EV ಕಡೆ ವಾಲೋದಕ್ಕೂ ಕೂಡ ಮನಸ್ಸು ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಆಟೋಮೊಬೈಲ್ ವಲಯಕ್ಕೆ ಭಾರಿ ಒಂದು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಏನಾಗುತ್ತೆ, ಇವೆಲ್ಲದರ ಪರಿಣಾಮವಾಗಿ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಭಾರಿ ಹಿನ್ನಡೆ. ಯಾಕೆಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕಚ್ಚಾ ತೈಲ ಖರೀದಿಗೆ ಭಾರತ ತನ್ನ ವಿದೇಶಿ ವಿನಿಮಯವನ್ನು ಹೆಚ್ಚಾಗಿ ಖರ್ಚು ಮಾಡಬೇಕಾಗುತ್ತೆ. ಆ ನಂತರ ಬಂದು ಸಂಸ್ಕರಿತವಾಗಿರುವಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಖರೀದಿ ಮಾಡೋದಕ್ಕೂ ಕೂಡ ಜನ ಜಾಸ್ತಿ ದುಡ್ಡು ಕೊಡಬೇಕು. ಆ ನಂತರ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆ ಮಾಡಿಕೊಂಡು ಯಾವ್ಯಾವ ಉದ್ಯಮಗಳಿದ್ದಾವೆ ಆ ಎಲ್ಲ ಉದ್ಯಮಗಳಿಗೂ ಹೊಡೆತ ಬೀಳೋ ಸಾಧ್ಯತೆ ಇರೋದ್ರಿಂದಾಗಿ
ಮತ್ತೆ ಈ ಒಂದು ಸಂಪೂರ್ಣವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆನೆ ಭಾರಿ ಹಿನ್ನಡೆಯನ್ನ ಇವೆಲ್ಲ ಒಂದು ದರ ಏರಿಕೆ ಅಂದ್ರೆ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ನ ದರ ಏರಿಕೆಯಿಂದ ಇಷ್ಟೆಲ್ಲ ಹಿನ್ನಡೆಗಳು ಒಂದು ರೀತಿ ಸರತಿಯ ರೀತಿ ಬರುತ್ತೆ. ಜೊತೆಗೆ ಭಾರತದ GDP ವೃದ್ಧಿ ದರ ಏನಿದೆ ಅದು 6% ಇರ್ಬೋದು ಅಂತ ಒಂದು RBI ಅಂದಾಜು ಮಾಡ್ತಾ ಇದೆ. ಆ ವೃದ್ಧಿ ದರ ಕೆಳಗಡೆ ಇಳಿಯೋ ಭೀತಿ ಇರುತ್ತೆ. ಒಂದು ವೇಳೆ ಆ ತರ ಒಂದು ದೇಶದ GDP ಮತ್ತೆ ಆರ್ಥಿಕಾಭಿವೃದ್ಧಿ ದರ ಇಳಿಕೆ ಕಂಡು ಬಂದಾಗ ಅವಾಗ ಇಡೀ ಒಟ್ಟಾರೆ ದೇಶದ ಒಂದು ಪ್ರಗತಿ ಏನಂದ್ರೆ ನಾವೊಂದು 4 ಟ್ರಿಲಿಯನ್ ಎಕಾನಮಿ ಏನಿದೆ ಅದು ನಾವು ವಿಶ್ವದ 3ನೇ ಆರ್ಥಿಕತೆಯ ರಾಷ್ಟ್ರ ಆಗಬೇಕು ಅಂತ ಭಾರತ ಏನು ಪ್ರಯತ್ನ ಪಡ್ತಾ ಇದೆ, ಆ ಒಂದು ವೃದ್ಧಿ ದರಕ್ಕೆನೆ ಹೊಡೆತ ಕೊಡುವಂತ ಸಾಧ್ಯತೆ ನಿಚ್ಚಳವಾಗಿದೆ. ಒಟ್ಟಿನಲ್ಲಿ ಏನಂದ್ರೆ ಇದೊಂದು ರೀತಿಯಾದಂತಹ ಡಾಮಿನೋಸ್ ಎಫೆಕ್ಟ್ ಅಂತ ಏನ್ ಕರಿತೀವಿ. ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಅದು 25 ರೂಪಾಯಿ ಆಗೋದೇ ಬೇಡ, 5 ರೂಪಾಯಿ ಏರಿಕೆ ಆದ್ರೂ ಕೂಡ ಅದರಿಂದ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತವೆ. ಅಂಥದ್ರಲ್ಲಿ 25 ರೂಪಾಯಿ ಏನಾದ್ರೂ ಏರಿಕೆ ಆದ್ರೆ, ಒಂದು ಸಂಸ್ಥೆ ಮಾಡ್ತಿರೋ ಅಂದಾಜಿನ ಪ್ರಕಾರ 25 ರೂಪಾಯಿ ಏನಾದ್ರೂ ಏರಿಕೆ ಆದ್ರೆ ಅದರಿಂದ ದೇಶಕ್ಕೆ ಭಾರಿ ದೊಡ್ಡ ಸಂಕಷ್ಟನೇ ಎದುರಾಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆದ್ರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ನಾವು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋದಿಲ್ಲ ಅಂತ. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಭಾರತ ಏನೋ ಈ ರೀತಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆನ ಕೃತಕವಾಗಿ ಅಂದ್ರೆ ದೇಶೀಯವಾಗಿ ತಡೀತಾ ಇದೆ, ಬೇರೆ ದೇಶಗಳು ಏನ್ ಮಾಡ್ತಾ ಇದಾವೆ? ಬೇರೆ ದೇಶಗಳು ಅಥವಾ ಈ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗೋದಕ್ಕೆ ಮೋದಿ ಸರ್ಕಾರನೇ ಕಾರಣನ? ಬೇರೆ ದೇಶಗಳು ಇಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ಆ ದೇಶಗಳಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗ್ದಂಗೆ ನೋಡ್ಕೊಂತಿದಾವ? ಅದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ ವೀಕ್ಷಕರೇ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಯಾವ ರೀತಿ ಇದೆ, ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಸರ್ಕಾರ ಯಾವ ರೀತಿ ಸಂಭಾಳಿಸ್ತಿದೆ, ಬೇರೆ ಒಂದು ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ ರೀತಿ ಆ ಒಂದು ಕಾರ್ಯವಿಧಾನ ಅನುಸರಿಸ್ತಾ ಇದ್ದಾವೆ